Dear students, welcome to Ajo Allrounder channel. Today we are going to solve your questions and answers on Karnataka State Kalaburgi Division revised syllabus. First question, under which section of the Indian Constitution Kalaburgi Division is granted special status? ನೋಡಿ, ಸಂವಿಧಾನದ ಯಾವ ಅನುಚ್ಛೇದದ ಪ್ರಕಾರ ಕಲಬುರಗಿ ವಿಭಾಗಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಅಂಡರ್ ದ ಸೆಕ್ಷನ್ 371J ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಲಬುರಗಿ ಡಿವಿಷನ್ ಇಸ್ ಗ್ರಾಂಟೆಡ್ ಸ್ಪೆಷಲ್ ಸ್ಟೇಟಸ್. ಸೆಕೆಂಡ್ ಕ್ವಶನ್ ನೋಡಿ, ಇನ್ ವಿಚ್ ಇಯರ್ ನಿಜಾಮ್ಸ್ ಪ್ರಾವಿನ್ಸ್ ವಾಸ್ ಅನೆಕ್ಸ್ ಟು ಇಂಡಿಯಾ? ನೋಡಿ, ನಿಜಾಮನ ಪ್ರಾಂತ್ಯವನ್ನು ಯಾವ ವರ್ಷ ಭಾರತದಲ್ಲಿ ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಇನ್ ದ ಇಯರ್ 1948 ನಿಜಾಮ್ಸ್ ಪ್ರಾವಿನ್ಸ್ ವಾಸ್ ಅನೆಕ್ಸ್ ಟು ಇಂಡಿಯಾ. ನೋಡಿ, 1948ರಲ್ಲಿ ನಿಜಾಮ್ನ ಪ್ರಾಂತ್ಯವನ್ನು ಭಾರತದಲ್ಲಿ ಸೇರಿಸಲಾಯಿತು. ಹಂಪಿ ಆಫ್ ವಿಜಯನಗರ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ವಿಚ್ ಕಿಂಗ್ಸ್? ನೋಡಿ, ವಿಜಯನಗರದ ಹಂಪಿ ಯಾವ ರಾಜರ ರಾಜಧಾನಿಯಾಗಿತ್ತು ಅಂತ ಕೇಳ್ತಾರೆ. ಹಂಪಿ ಆಫ್ ವಿಜಯನಗರ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ವಿಜಯನಗರ ಕಿಂಗ್ಸ್. ವಿಜಯನಗರ ರಾಜರ ರಾಜಧಾನಿಯಾಗಿತ್ತು. ನೇಮ್ ಎನಿ ಟೂ ಪಾಳೆಗಾರಾಸ್ ಹೂ ರೂಲ್ಡ್ ಆಫ್ಟರ್ ದ ಫಾಲ್ ಆಫ್ ಬಹಮನಿ ಆ್ಯಂಡ್ ವಿಜಯನಗರ ಕಿಂಗ್ಸ್. ನೋಡಿ, ಬಹಮನಿ ಮತ್ತು ವಿಜಯನಗರ ದೊರೆಗಳ ಅವನತಿಯ ನಂತರ ಒಂದು ರಾಜ್ಯಭಾರವನ್ನು ಆಳಿದ ಪಾಳೆಗಾರರ ಇಬ್ಬರು ಪಾಳೆಗಾರರ ಹೆಸರನ್ನು ಹೇಳ್ರಿ ಅಂತಿದ್ದಾರೆ. ನೇಮ್ ಆಫ್ ದ ಪಾಳೆಗಾರಾಸ್ ಹೂ ರೂಲ್ಡ್ ಆಫ್ಟರ್ ಬಹಮನಿ ಆ್ಯಂಡ್ ವಿಜಯನಗರ್ ವೇರ್ ಕೃಷ್ಣಪ್ಪ ನಾಯಕ, ವೆಂಕಟಪ್ಪ ನಾಯಕ. ನೋಡಿ, ಅನೇಕ ಪಾಳೆಗಾರರು ಆಳಿದ್ದಾರೆ, ಅದರಲ್ಲಿ ಮುಖ್ಯರಾದವರು ಕೃಷ್ಣಪ್ಪ ನಾಯಕ ಮತ್ತು ಅವನ ಮಗ ವೆಂಕಟಪ್ಪ ನಾಯಕ. ವಿಚ್ ಟೂ ರಿವರ್ಸ್ ಆರ್ ದ ಮೇಜರ್ ರಿವರ್ಸ್ ಆಫ್ ಕಲಬುರ್ಗಿ ಡಿವಿಷನ್? ನೋಡಿ, ಭೀಮಾ ಆ್ಯಂಡ್ ತುಂಗಭದ್ರಾ ಆರ್ ದ ಟೂ ಮೇಜರ್ ರಿವರ್ಸ್ ಆಫ್ ಕಲಬುರ್ಗಿ ಡಿವಿಷನ್. ಭೀಮಾ ಮತ್ತು ತುಂಗಭದ್ರಾ ನದಿಗಳು ಎರಡು ಪ್ರಮುಖ ನದಿಗಳು, ಕಲಬುರ್ಗಿ ವಿಭಾಗದ ಎರಡು ಪ್ರಮುಖ ನದಿಗಳಾಗಿವೆ. ಮುಂದಿನ ಪ್ರಶ್ನೆ ನೋಡಿ, ಸಿಕ್ಸ್ತ್ ಕ್ವಶನ್, ರೈಟ್ ದ ನೇಮ್ ಆಫ್ ಒನ್ ಡ್ಯಾಮ್ ಇನ್ ಬೀದರ್ ಡಿಸ್ಟ್ರಿಕ್ಟ್. ಬೀದರ್ ಜಿಲ್ಲೆಯ ಒಂದು ಡ್ಯಾಮಿನ ಹೆಸರನ್ನು ಹೇಳ್ರಿ ಅಂತ, ಅಣೆಕಟ್ಟಿನ ಹೆಸರನ್ನು ಹೇಳ್ರಿ ಅಂತಿದ್ದಾರೆ. ಕಾರಂಜಾ ಪ್ರಾಜೆಕ್ಟ್ ಡ್ಯಾಮ್ ಈಸ್ ದ ನೇಮ್ ಆಫ್ ಡ್ಯಾಮ್ ಇನ್ ಬೀದರ್ ಡಿಸ್ಟ್ರಿಕ್ಟ್. ನೋಡಿ, ಕಾರಂಜಾ ಯೋಜನೆಯ ಅಡಿ ನಿರ್ಮಿಸಲಾದಂಥ ಡ್ಯಾಮ್ ಬೀದರ್ ಜಿಲ್ಲೆಯ ಒಂದು ಡ್ಯಾಮ್ ಆಗಿದೆ. ನೇಮ್ ದ ಡ್ಯಾಮ್ ವಿಚ್ ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟಿ ಟು ರಾಯಚೂರು, ವಿಜಯನಗರ ಆ್ಯಂಡ್ ಬಳ್ಳಾರಿ ಡಿಸ್ಟ್ರಿಕ್ಟ್. ನೋಡಿ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವಂಥ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ. ತುಂಗಭದ್ರಾ ಡ್ಯಾಮ್ ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟಿ ಟು ರಾಯಚೂರು, ವಿಜಯನಗರ ಆ್ಯಂಡ್ ಬಳ್ಳಾರಿ ಡಿಸ್ಟ್ರಿಕ್ಟ್ಸ್. ನೋಡಿ, ತುಂಗಭದ್ರಾ ಡ್ಯಾಮ್ ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ. ಏಟ್ತ್ ಕ್ವಶನ್ ನೋಡಿ, ವಿಚ್ ಆರ್ ದ ಮೇಜರ್ ಇಂಡಸ್ಟ್ರೀಸ್ ಇನ್ ಕಲಬುರ್ಗಿ ಡಿಸ್ಟ್ರಿಕ್ಟ್? ಕಲಬುರ್ಗಿ ಜಿಲ್ಲೆಯಲ್ಲಿ ಬರುವಂತಹ ಪ್ರಮುಖ ಉದ್ಯಮಗಳು ಯಾವುವು ಅಂತ ಕೇಳಿದ್ದಾರೆ. The major industries in Kalaburgi district are iron and steel, ಕಬ್ಬಿಣ ಮತ್ತು ಉಕ್ಕು, ಶುಗರ್, ಸಿಮೆಂಟ್ ಆ್ಯಂಡ್ ಥರ್ಮಲ್ ಪವರ್ ಪ್ಲ್ಯಾಂಟ್. ನೋಡಿ, ಇವು ಕಲಬುರ್ಗಿ ಜಿಲ್ಲೆಯಲ್ಲಿ ಬರುವಂಥ ಮೇಜರ್ ಇಂಡಸ್ಟ್ರೀಸ್. ಇನ್ನು ವಿಚ್ ಡಿಸ್ಟ್ರಿಕ್ಟ್ಸ್ ಆಫ್ ಕಲಬುರ್ಗಿ ಡಿವಿಷನ್ ಹ್ಯಾವ್ ಐರನ್ ಓರ್ ಡಿಪಾಸಿಟ್ಸ್? ನೋಡಿ, ಬಳ್ಳಾರಿ ಆ್ಯಂಡ್ ಕೊಪ್ಪಳ ಡಿಸ್ಟ್ರಿಕ್ಟ್ಸ್ ಹ್ಯಾವ್ ಐರನ್ ಓರ್ ಡಿಪಾಸಿಟ್ಸ್. ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ನಮಗೆ ಐರನ್ ಓರ್ ಡಿಪಾಸಿಟ್ಸ್ಗಳು ಕಾಣಸಿಗ್ತವೆ. ನೇಮ್ ದ ಫೇಮಸ್ ದರ್ಗಾ ಇನ್ ಕಲಬುರ್ಗಿ. ಖ್ವಾಜಾ ಬಂದೇ ನವಾಜ್ ದರ್ಗಾ. ನೇಮ್ ಟು ಎಪಿಕ್ ಪೋಯಮ್ಸ್ ರಿಟರ್ನ್ ಡ್ಯೂರಿಂಗ್ ಏನ್ಸಿಯಂಟ್ ಟೈಮ್ಸ್ ಇನ್ ದಿಸ್ ಡಿವಿಷನ್. ನೋಡಿ, ಕವಿರಾಜ ಮಾರ್ಗ ಆ್ಯಂಡ್ ವಿಕ್ರಮಾರ್ಜುನ ವಿಜಯ ಆರ್ ದ ಟೂ ಎಪಿಕ್ ಪೋಯಮ್ಸ್ ರಿಟರ್ನ್ ಡ್ಯೂರಿಂಗ್ ಏನ್ಸಿಯಂಟ್ ಟೈಮ್ಸ್ ಇನ್ ದಿಸ್ ಡಿವಿಷನ್. ನೋಡಿ, ಎರಡು ಪ್ರಾಚೀನ ಕಾವ್ಯಗಳು ಕವಿರಾಜ ಮಾರ್ಗ ಮತ್ತು ವಿಕ್ರಮಾರ್ಜುನ ವಿಜಯ ಅವುಗಳನ್ನು ಈ ವಿಭಾಗದಲ್ಲಿ ಬರೆಯಲಾಯಿತು.
ರೈಟ್ ಎ ಶಾರ್ಟ್ ನೋಟ್ ಆನ್ ವಚನ ಮೂಮೆಂಟ್. ವಚನ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ದ ಲೀಡಿಂಗ್ ಸೋಷಿಯಲ್ ರಿಫಾರ್ಮ್ ಮೂಮೆಂಟ್ ಆಫ್ 12th century, ದ ವಚನ ಮೂಮೆಂಟ್. ನೋಡಿ, ಸಾಮಾಜಿಕ ಸುಧಾರಣಾ ಚಳುವಳಿ, 12ನೇ ಶತಮಾನದ ಸಾಮಾಜಿಕ ಸುಧಾರಣಾ ಚಳುವಳಿ, ವಚನ ಚಳುವಳಿ ಟುಕ್ ಪ್ಲೇಸ್ ಇನ್ ಕಲ್ಯಾಣ ಆಫ್ ಕಲಬುರ್ಗಿ ಡಿವಿಷನ್. ಅದು ಕಲಬುರ್ಗಿಯ ಕಲ್ಯಾಣದಲ್ಲಿ ನಡೆಯಿತು. ಮೆನಿ ವಚನಕಾರಾಸ್ ಲೈಕ್ ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ, ಸಿದ್ದರಾಮ ಆರ್ ಫ್ರಮ್ ಕಲಬುರ್ಗಿ ಡಿವಿಷನ್. ನೋಡಿ, ಈ ಎಲ್ಲ ವಚನಕಾರರು ಕಲಬುರ್ಗಿ ವಿಭಾಗಕ್ಕೆ ಸೇರಿದವರು. ನೇಮ್ 2 people ಹೂ ಆರ್ ವೆಲ್ ನೋನ್ ಇನ್ ದ ಫೀಲ್ಡ್ ಆಫ್ ದಾಸ ಸಾಹಿತ್ಯ. ನೋಡಿ, ದಾಸ ಸಾಹಿತ್ಯದ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧರಾದ ಇಬ್ಬರು ವ್ಯಕ್ತಿಗಳ ಹೆಸರನ್ನು ಹೇಳ್ರಿ ಎಂದಿದ್ದಾರೆ. ನಿಮ್ಗಾಗಲೇ ಗೊತ್ತಿರಬೇಕು, ಪುರಂದರ ದಾಸ ಆ್ಯಂಡ್ ಕನಕದಾಸ ಆರ್ ವೆಲ್ ನೋನ್ ಇನ್ ದ ಫೀಲ್ಡ್ ಆಫ್ ದಾಸ ಸಾಹಿತ್ಯ. ನೋಡಿ, ದಾಸ ಸಾಹಿತ್ಯದಲ್ಲಿ ಪುರಂದರ ದಾಸ ಮತ್ತು ಕನಕದಾಸರು ಅತ್ಯಂತ ಪ್ರಸಿದ್ಧರಾದವರು. ನೇಮ್ ದ ಫೋಲ್ಕ್ ಡ್ಯಾನ್ಸಸ್ ಆಫ್ ಕಲಬುರ್ಗಿ ಡಿವಿಷನ್. ನಂದಿ ಕುಣಿತ, ಅಲವಾಯಿ ಕುಣಿತ, ಚೋಡಮ್ಮನ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ, ವೀರಗಾಸೆ, ದುರ್ಗಮುರ್ಗಿ and others are the folk dance forms of Kalaburgi division. Name the university in Raichuru of this division. ನೋಡಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಈಸ್ ಇನ್ ರಾಯಚೂರು ಆಫ್ ದಿಸ್ ಡಿವಿಷನ್. ನೋಡಿ, ರಾಯಚೂರು ವಿಭಾಗದಲ್ಲಿ ಅಗ್ರಿಕಲ್ಚರ್ ವಿಶ್ವವಿದ್ಯಾಲಯ ಇದೆ. ಮತ್ತು ಫೋಲ್ಕ್ ಡ್ಯಾನ್ಸಸ್ 14th ಕ್ವಶನ್ನಲ್ಲಿ ನೋಡಿ, ಕಲಬುರ್ಗಿ ವಿಭಾಗದಲ್ಲಿ ಬರುವಂತಹ ಜಾನಪದ ನೃತ್ಯಗಳು ಯಾವುವು ಅಂತಂದರೆ ನಂದಿ ಕುಣಿತ, ಅಲವಾಯಿ ಕುಣಿತ, ಚೋಡಮ್ಮನ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ, ವೀರಗಾಸೆ, ದುರ್ಗಮುರ್ಗಿ, ಇವೆಲ್ಲ ಜಾನಪದ ನೃತ್ಯಗಳ ಫಾರ್ಮ್ಸ್ ಅಂದರೆ ವಿಧಗಳು, ರೂಪಗಳು ಅಂತ ಹೇಳಬಹುದು. ಈಗ 16ನೇ ಪ್ರಶ್ನೆ ನೋಡೋಣ. ನೇಮ್ ದ ಯೂನಿವರ್ಸಿಟಿ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್. ವಿಜಯನಗರ ಕೃಷ್ಣದೇವರಾಯ ಯೂನಿವರ್ಸಿಟಿ ಇಸ್ ದ ನೇಮ್ ಆಫ್ ಯೂನಿವರ್ಸಿಟಿ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್. ನೋಡಿ, ಬಳ್ಳಾರಿಯಲ್ಲಿ ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಅಂತ ವಿಶ್ವವಿದ್ಯಾಲಯಕ್ಕೆ ಹೆಸರನ್ನು ನೀಡಲಾಗಿದೆ. ವೇರ್ ಈಸ್ ಕನ್ನಡ ಯೂನಿವರ್ಸಿಟಿ ಲೊಕೇಟೆಡ್. ಕನ್ನಡ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಎಟ್ ಹಂಪಿ ಇನ್ ವಿಜಯನಗರ ಡಿಸ್ಟ್ರಿಕ್ಟ್. ಕನ್ನಡ ಯೂನಿವರ್ಸಿಟಿ ಈಸ್ ಎಟ್ ಹಂಪಿ ಇನ್ ವಿಜಯನಗರ ಡಿಸ್ಟ್ರಿಕ್ಟ್. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯನ ನಾವು ಕಾಣ್ತೀವಿ. ಅಪಾರ್ಟ್ ಫ್ರಮ್ ದ ಫ್ರೀಡಮ್ ಸ್ಟ್ರಗಲ್, 2 more ಮೂಮೆಂಟ್ಸ್ ಟುಕ್ ಪ್ಲೇಸ್ ಇನ್ ಕಲಬುರ್ಗಿ ಡಿವಿಷನ್. ನೇಮ್ ದೆಮ್. ನೋಡಿ, ಸ್ವಾತಂತ್ರ್ಯ ಹೋರಾಟವಲ್ಲದೆ ಇನ್ನೂ 2 ಚಳುವಳಿಗಳು ಕಲಬುರ್ಗಿ ವಿಭಾಗದಲ್ಲಿ ನಡೆದವು, ಅವುಗಳನ್ನು ಹೆಸರಿಸಿರಿ ಎಂದರೆ. ಅಪಾರ್ಟ್ ಫ್ರಮ್ ಫ್ರೀಡಮ್ ಸ್ಟ್ರಗಲ್, 2 more ಮೂಮೆಂಟ್ಸ್ ಟುಕ್ ಪ್ಲೇಸ್ ಇನ್ ದಿಸ್ ಡಿವಿಷನ್ ಆರ್, those are liberation from Nizam's rule movement, ಕರ್ನಾಟಕ ಇಂಟಿಗ್ರೇಷನ್ ಮೂಮೆಂಟ್. ನೋಡಿ, ನಿಜಾಮನ ಆಳ್ವಿಕೆಯಿಂದ ಒಂದು ಬಿಡುಗಡೆ ಆಗುವಂಥ ಬಿಡುಗಡೆಯ ಚಳುವಳಿ, ಮತ್ತು ಇನ್ನೊಂದು ಕರ್ನಾಟಕ ಏಕೀಕರಣ ಚಳುವಳಿ. ಇವು 2 ಸ್ವಾತಂತ್ರ್ಯ ಹೋರಾಟವಲ್ಲದೆ ಇನ್ನೂ 2 ಚಳುವಳಿಗಳು. ವಾಟ್ ಈಸ್ ದ ನೇಮ್ ಆಫ್ ದ ನಿಜಾಮ್ಸ್ ಪ್ರೈವೇಟ್ ಆರ್ಮಿ. ನೋಡಿ, ನಿಜಾಮ್ಸ್ ಪ್ರೈವೇಟ್ ಆರ್ಮಿ ಈಸ್ ಕಾಲ್ಡ್ ರಜಾಕಾರ್ಸ್. ನೋಡಿ, RAJAKARS, ರಜಾಕಾರ್ಸ್. ನೇಮ್ ಎನಿ 2 ನ್ಯಾಷನಲ್ ಸ್ಕೂಲ್ ಎಸ್ಟಾಬ್ಲಿಷ್ಡ್ ಇನ್ ಕಲಬುರ್ಗಿ ಡಿವಿಷನ್ ಟು ಸಪೋರ್ಟ್ ಫ್ರೀಡಮ್ ಸ್ಟ್ರಗಲ್. ನೋಡಿ, ಸ್ವಾತಂತ್ರ್ಯ ಹೋರಾಟವನ್ನು ಬೆಂಬಲಿಸಲು ಕಲಬುರ್ಗಿ ವಿಭಾಗದಲ್ಲಿ ಒಂದು ಸ್ಥಾಪಿತವಾದ 2 ರಾಷ್ಟ್ರೀಯ ಶಾಲೆಗಳನ್ನು ಹೆಸರಿಸಿರಿ ಎಂದಿದ್ದಾರೆ. ನ್ಯಾಷನಲ್ ಸ್ಕೂಲ್ ಎಸ್ಟಾಬ್ಲಿಷ್ಡ್ ಇನ್ ಕಲಬುರ್ಗಿ ಡಿವಿಷನ್ ಆರ್ ನೂತನ ವಿದ್ಯಾಲಯ ಕಲಬುರ್ಗಿ, ಮತ್ತಿನ್ನೊಂದು ಉಸ್ಮಾನಿಯಾ ನ್ಯಾಷನಲ್ ಸ್ಕೂಲ್ ಚಿಂಚೋಳಿ. 2 ಅಂದಿದ್ದಾರೆ, ಅದಕ್ಕೆ 2 ಅಷ್ಟೇ ಹೇಳಲಾಗಿದೆ ಇಲ್ಲಿ. ವೆನ್ ಡಿಡ್ ನಿಜಾಮ್ ಪ್ರಾವಿನ್ಸ್ ಬಿಕೇಮ್ ಪಾರ್ಟ್ ಆಫ್ ಇಂಡಿಯಾ. ನೋಡಿ, ನಿಜಾಮನ ಪ್ರಾಂತ್ಯ ಭಾರತದ ಒಂದು ಭಾಗ ಯಾವಾಗ ಆಯಿತು ಅಂತ ಕೇಳಿದರೆ, ಆನ್ September 17, 1948 ನಿಜಾಮ್ ಪ್ರಾವಿನ್ಸ್ ಬಿಕಮ್ ಪಾರ್ಟ್ ಆಫ್ ಇಂಡಿಯಾ. ಸೆಪ್ಟೆಂಬರ್ 17, 1948ರಂದು ನಿಜಾಮನ ಪ್ರಾಂತ್ಯವು ಭಾರತದ ಭಾಗವಾಯಿತು. ನೇಮ್ ದ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ಸ್ ಫ್ರಮ್ ಕಲಬುರ್ಗಿ ಡಿವಿಷನ್. ದ ಇಂಪಾರ್ಟೆಂಟ್ ಫ್ರೀಡಮ್ ಫೈಟರ್ ಫ್ರಮ್ ಕಲಬುರ್ಗಿ ಡಿವಿಷನ್ ಆರ್ ಕಲ್ಯಾಣ ಶೆಟ್ಟಿ, ಚಂದ್ರಶೇಖರ ಪಾಟೀಲ್, ರಮಾನಂದ ತೀರ್ಥ,
ಸರ್ದಾರ್ ಶರಣಗೌಡ ಇನಾಮ್ದಾರ್. ಇವರು ಕಲಬುರಗಿ ಪ್ರಾಂತ್ಯದಿಂದ ಹೋರಾಟ ಮಾಡಿದಂಥ ಮುಖ್ಯ ಸ್ವಾತಂತ್ರ್ಯ ಹೋರಾಟಗಾರರು. ಕೊನೆಯಲ್ಲಿ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಹಂಪಿ ಇನ್ ವಿಜಯನಗರ ಡಿಸ್ಟ್ರಿಕ್ಟ್ ವಾಸ್ ದ ಕ್ಯಾಪಿಟಲ್ ಆಫ್ ವಿಜಯನಗರ ಕಿಂಗ್ಸ್. ನೋಡಿ, ವಿಜಯನಗರ ಜಿಲ್ಲೆಯ ಹಂಪಿಯು ವಿಜಯನಗರ ರಾಜರ ರಾಜಧಾನಿಯಾಗಿತ್ತು. ಡಿಸ್ಟ್ರಿಕ್ಟ್ಸ್ ಆಫ್ ಕಲಬುರ್ಗಿ ಡಿವಿಷನ್ ಗಾಟ್ ಇಂಡಿಪೆಂಡೆನ್ಸ್ ಇನ್ ದ ಇಯರ್ ಆಗಸ್ಟ್ 15, 1947. ನೋಡಿ, ನಮ್ಮ ಸ್ವಾತಂತ್ರ್ಯ ದೊರೆತ ದಿನವೇ ಕಲಬುರ್ಗಿ ವಿಭಾಗ ಕೂಡ ಸ್ವಾತಂತ್ರ್ಯ ದೊರೆಯಿತು. ದೇರ್ ಇಸ್ ಎ ಗೋಲ್ಡ್ ಮೈನ್ ಇನ್ ಹಟ್ಟಿ ರಾಯಚೂರು ಆಫ್ ದಿಸ್ ಡಿವಿಷನ್. ನೋಡಿ, ಹಟ್ಟಿ ರಾಯಚೂರು ಇದು ಬಂಗಾರದ ನಿಕ್ಷೇಪವನ್ನು ಹೊಂದಿರುವಂಥ ಊರು. ಬಳ್ಳಾರಿ ಡಿಸ್ಟ್ರಿಕ್ಟ್ ಹ್ಯಾಸ್ ದರೋಜಿ ಬಿಯರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನೋಡಿ, ಬಳ್ಳಾರಿ ಜಿಲ್ಲೆಯಲ್ಲಿರುವಂಥ ವನ್ಯಜೀವಿಧಾಮ ದರೋಜಿ ಬೇರ್. ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಈಸ್ ಇನ್ ಕಲಬುರ್ಗಿ ಡಿಸ್ಟ್ರಿಕ್ಟ್. ನೋಡಿ, ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾಲಯವು ಕಲಬುರಗಿ ಜಿಲ್ಲೆಯಲ್ಲಿದೆ. ದ ನೇಮ್ ಆಫ್ ದ ಯೂನಿವರ್ಸಿಟಿ ಇನ್ ಹಂಪಿ ಆಫ್ ವಿಜಯನಗರ ಡಿಸ್ಟ್ರಿಕ್ಟ್ ಈಸ್ ಕನ್ನಡ ಯೂನಿವರ್ಸಿಟಿ. ನೋಡಿ, ಹಂಪಿಯಲ್ಲಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ವಿಜಯನಗರ ಜಿಲ್ಲೆ ಹಂಪಿಯಲ್ಲಿರುವುದು ಕನ್ನಡ ವಿಶ್ವವಿದ್ಯಾಲಯ. ಇಲ್ಲಿಗೆ ಈ ಪ್ರಶ್ನೋತ್ತರಗಳು ಮುಗಿದವು. ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ. ನಿಮ್ಮ ಎಲ್ಲ ಪಾಠ ಪದ್ಯಗಳ ಕನ್ನಡ, ಇಂಗ್ಲೀಷ್, ಹಿಂದಿ, ಸಮಾಜ ವಿಜ್ಞಾನ ಎಲ್ಲವನ್ನೂ ನಮ್ಮ ಚಾನಲ್ನಲ್ಲಿ ಮಾಡುತ್ತಿದ್ದು ತಪ್ಪದೆ ನೋಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲರಿಗೂ ವಂದನೆಗಳು.